ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ರಲ್ಲ, ನಿಜವಾಗ್ಲೂ ಎಕ್ಸಲೆಂಟ್ ಆಗಿತ್ತು. ಪ್ರತಿಯೊಬ್ಬರು ಮನಸ್ಸಲ್ಲಿ ಏನಿತ್ತು ಅಂತ ಅಂದ್ಬಿಟ್ಟು ಇವಾಗ ಗೊತ್ತಾಗಿದೆ. ಬನ್ನಿ ಫಸ್ಟ್ ಪ್ರೋಮೋದ ಜಲಕ್ ಹೇಗಿದೆ ಅಂತ ನೋಡೋಣ. ಜಾನ್ವಿ ಫ್ರೆಂಡ್ಶಿಪ್ ಇಂದ ನನಗೆ ಕಳಂಕ ಬಂದಿದೆ. ಇನ್ನನ್ನ ಮುಂದೆ ಬಿಟ್ಟು ಹಿಂದೆನ ನೀವು ತಮಾಷೆ ನೋಡಿ ನನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಕೊಡ್ಬೇಕು ಅಂತ ಕಾಯ್ತಿದ್ದೀರನಿಲ್ಲ. ಆ ತರದ ಒಂದು ಸ್ನೇಹಕ್ಕೆ ನಾವು ಬ್ರೇಕ್ ಕೊಡೋದು ಉತ್ತಮ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಪ್ರೋಮೋ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಂಕಿ ತರ ಇದೆ. ಇವಾಗ ಇಬ್ರು ಮನ್ಸರು ಏನೊಂದು ಬೆಂಕಿಗಳು ಇಟ್ಕೊಂಡಿದ್ರು, ಏನೊಂದು ನಾಟಕ ಆಡ್ತಿದ್ರು ಇಬ್ರು ಸೇರ್ಕೊಂಡ್ಬಿಟ್ಟು, ಇವಾಗ ಎಲ್ಲಾ ಕೂಡ ಹೊರಗಡೆ ಹಾಕಿದ್ದಾರೆ. ಅದಕ್ಕೆ ಇಲ್ಲಿ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಈ ಒಂದು ಪ್ರೋಮೋಗೆ ಅಂತಂದ್ರೆ, ಜೋಡೆತ್ತುಗಳು ಬೇರೆಯಾಗಿ ಬಿಟ್ರ ಅಂತಂದ್ಬಿಟ್ಟು. ಬೇರೆ ಆಗ್ಲೇಬೇಕು. ನಾವು ಈ ಬಿಗ್ ಬಾಸ್ ಹಿಂದಿನ ಸೀಸನ್ಗಳನ್ನ ನಾವಿಲ್ಲಿ ನೋಡ್ಬೋದು. ಸಂಗೀತ ಶೃಂಗೇರಿ ಅವರು ಮತ್ತೆ ಕಾರ್ತಿಕ್ ಅವರು ಯಾವ ರೀತಿಯಾಗಿ ಇಲ್ಲಿ ಇದ್ರು, ಒಬ್ಬರನ್ನ ಬಿಟ್ಟು ಒಬ್ರು ಇರ್ತಾನೆ ಇರಲಿಲ್ಲ. ಆ ನಂತರ ಅವರಿಬ್ರು ಫ್ರೆಂಡ್ಶಿಪ್ ಯಾವ ರೀತಿ ಹಾಳಾಯ್ತು ಅಂತ ಅಂದ್ಬಿಟ್ಟು ಇವಾಗ ಫ್ರೆಂಡ್ಶಿಪ್ ಉಳಿಸ್ಕೊಂಡು ಹೋಗೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಏನಕ್ಕೆ ಅಂತಂದ್ರೆ, ಒಬ್ರು ಇಲ್ಲಿ ಉಳಿಬೇಕು ಅಂತಂದ್ರೆ ಇನ್ನೊಬ್ರನ್ನ ಅವ್ರು ಈಚೆ ಹಾಕ್ಲೇಬೇಕು. ಅದಕ್ಕೋಸ್ಕರ ಇಲ್ಲಿ ಆಲ್ಮೋಸ್ಟ್ ಇವಾಗ ಒಂದು ಟಾಸ್ಕ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಬ್ರು ಕೂಡ ಬೇರೆ ಬೇರೆ ತಂಡದಲ್ಲಿ ಇದ್ದಾರೆ. ಇಲ್ಲಿ ಪ್ರಾಬ್ಲಮ್ ಆಗಿರೋದೆ ಇದರಿಂದ. ಆಲ್ಮೋಸ್ಟ್ ಇಲ್ಲಿ ಒಂದು ಫೋಟೋ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ರೆಡ್ ಹೌಸ್ ಅಂತ ಅಂದ್ಬಿಟ್ಟು ಒಂದು ಕೊಟ್ಟಿದ್ದಾರೆ. ಒಂದು ಟೀಮಲ್ಲಿ ಸ್ವಲ್ಪ ಡಿವೈಡ್ ಆಗಿರೋ ಜಾನ್ವಿ ಅವರು ಬೇರೆ ಟೀಮಲ್ಲಿ ಇದ್ದಾರೆ, ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಬೇರೆ ಟೀಮಲ್ಲಿ ಇದ್ದಾರೆ. ಆಲ್ಮೋಸ್ಟ್ ಟಾಸ್ಕ್ ಅಂತೂ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಈಗ ಹಳೆ ಕಾಲದಲ್ಲಿ ಯಾವ ರೀತಿ ರೆಡಿ ಆಗ್ತಿದ್ರು ಆ ರೀತಿಯಾಗಿ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ತುಂಬಾ ಸಖತ್ತಾಗಿ ಕಾಣ್ತಾ ಇದ್ದಾರೆ ಎಲ್ಲರೂ ಕೂಡ. ಇಲ್ಲಿ ನೋಡ್ಬೋದು, ಸ್ಪಂದನ ಅವ್ರನ್ನ ನೋಡ್ಬೋದು, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಜಾನ್ವಿ ಅವರು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವರು ಕೂಡ ತುಂಬಾನೇ ಚೆನ್ನಾಗಿ ಕಾಣ್ತವ್ರೆ. ಎಲ್ಲರೂ ತುಂಬಾ ಚೆನ್ನಾಗಿ ಕಾಣ್ತವ್ರೆ. ಆದ್ರೆ ಇವರಿಬ್ರು ಬೇರೆ ಬೇರೆ ಟೀಮಲ್ಲಿ ಆಟ ಆಡ್ತಾ ಇದಾರಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಮೇನ್ ಆಗಿ ಪ್ರಾಬ್ಲಮ್ ಬಂದಿದೆ. ಈಗ ಮನ್ಸೊಳಗಡೆ ಏನಿತ್ತೋ ಅದು ಇವಾಗ ರಿಯಲ್ ಆಗಿ ಈಚೆ ಬರ್ತಿದೆ. ಫಸ್ಟಿಗೆ ಇಲ್ಲಿ ಪ್ರೋಮೋದಲ್ಲಿ ಇರೋ ಪ್ರಕಾರ ಇಲ್ಲಿ ಹೇಳ್ತಾರೆ, ನಿಮ್ಮ ಎದುರಾಳಿ ಸ್ಪರ್ಧಿ ಯಾಕೆ ಬಿಗ್ ಬಾಸ್ ಮನೆಯೊಳಗಡೆ ಇರಲು ಯೋಗ್ಯರಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವರ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಜಾನ್ವಿ ಅವರು ಫ್ರೆಂಡ್ಶಿಪ್ ಇಂದ ನನಗೆ ಕಳಂಕ ಬಂದಿದೆ ಅಂತ ಅಂದ್ಬಿಟ್ಟು. ನೋಡಿ, ಇಷ್ಟು ದಿವಸ ಗೊತ್ತಾಗಿರಲಿಲ್ಲ ಜಾನ್ವಿ ಅವ್ರ ಫ್ರೆಂಡ್ಶಿಪ್ ಇಂದ ಅವರು ಕಳಂಕ ಬಂದಿದೆ ಅಂತ ಅಂದ್ಬಿಟ್ಟು. ಇವಾಗ ಜ್ಞಾನೋದಯ ಆಗ್ತಾ ಇದೆ ಅಶ್ವಿನಿ ಗೌಡ ಅವ್ರಿಗೆ ಅಂತ ಕೂಡ ಇಲ್ಲಿ ಅನ್ನಿಸ್ತಾ ಇದೆ. ಇದಕ್ಕಿಲ್ಲಿ ಜಾನ್ವಿ ಅವರು ಏನು ಕಮ್ಮಿ ಇಲ್ಲ. ಆಲ್ಮೋಸ್ಟ್ ಆ ಕಡೆಯಿಂದ ಆ ಥರ ರಿಯಾಕ್ಷನ್ ಬಂದರೆ ಇವರು ಕೂಡ ಇಲ್ಲಿ ಒಂದು ರಿಯಾಕ್ಷನ್ ಕೊಡಲೇಬೇಕಲ್ವಾ. ನಮ್ಮ ಆಟನ ನಾವಿಲ್ಲಿ ಆಡ್ತಿದ್ದೀವಿ, ನಿಮ್ಮ ಆಟನ ನೀವು ಆಡ್ತಾ ಇದ್ದೀರಾ ಅಷ್ಟೇ. ಬಟ್ ಕೆಲವೊಬ್ರು ಫಾಸ್ಟ್ ಆಗಿ ಹೋಗ್ಬೋದು, ಕೆಲವೊಬ್ರು ಸ್ಲೋ ಆಗಿ ಹೋಗಿ ಗುರಿ ತಲುಪ್ಬೋದು ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ, ಆಮೇಲೆ ನನ್ನನ್ನು ಮುಂದೆ ಬಿಟ್ಬಿಟ್ಟು ಹಿಂದೆಯಿಂದ ನೀವು ತಮಾಷೆ ನೋಡಿ ನನ್ನನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ಕಾಯ್ತಾ ಇದ್ದೀರಾ ನೀವು ಅಂತ ಅಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಇವಾಗ ಅರ್ಥ ಆಗಿದೆ. ಇಲ್ಲಿ ಯಾವಾಗಲೂ ಕೂಡ ಅಶ್ವಿನಿ ಗೌಡ ಅವರು ಮುಂದೆ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಇಲ್ಲಿ ಹಿಂದ್ಗಡೆ ಸಾಥ್ ಕೊಡ್ತಿದ್ದು ಜಾನ್ವಿ ಅವರು. ಇವಾಗ ಇಬ್ರು ಕೂಡ ಬೇರೆ ಟೀಮ್ ಆಗಿದ್ದಾರೆ. ಮನಸ್ಸಲ್ಲಿ ಏನೊಂದು ಇತ್ತು, ಇವಾಗ ನಿಜವಾದ ಸತ್ಯ ಈಗ ಹೊರಗಡೆ ಬರ್ತಾ ಇದಾರೆ. ಒಬ್ರಿಗೆ ಒಬ್ರು ಇಲ್ಲಿ ಸ್ಟ್ಯಾಂಡ್ ತಗೊಂತಿದ್ರಲ್ಲ, ಇಲ್ಲಿ ಸ್ಟ್ಯಾಂಡ್ ತಗೊಳಕ್ಕೆ ಆಗಲ್ಲ. ಬಿಗ್ ಬಾಸ್ ಮನೆಯಿಂದ ಇವರಿಬ್ಬರಲ್ಲಿ ಯಾರು ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇರಲು ಯೋಗ್ಯರಲ್ಲ ಅಂತಂದ್ಬಿಟ್ಟು ಇಬ್ರು ಕೂಡ ಇಲ್ಲಿ ವಾದ ಮಾಡ್ತಾ ಇರೋದು. ಸದ್ಯ ಇಬ್ರಲ್ಲೂ ಕೂಡ ಮನಸ್ಸೊಳಗಡೆ ಏನಿತ್ತು ಅದು ಈಚೆ ಬರ್ತಾ ಇದೆ. ಇದು ನಿಜವಾದ ಫ್ಯಾಕ್ಟ್. ಯಾಕಂದ್ರೆ ಸತ್ಯ ಇದು. ಇಬ್ಬರಲ್ಲೂ ಕೂಡ ಇವಾಗ ಪೈಪೋಟಿ ಬಿದ್ದಿದೆ, ಯಾರು ಬಿಗ್ ಬಾಸ್ ಮನೆ ಒಳಗಡೆ ಇರಕ್ಕೆ ಯೋಗ್ಯ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವರು ಈ ರೀತಿ ಜಾನ್ವಿ ಅವರು ಹೇಳ್ತಾ ಇದಾರೆ, ಅವ್ರ ಮನಸ್ಸಲ್ಲಿ ಈ ರೀತಿ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದು ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರು ಮನಸ್ಸಲ್ಲೂ ಇದ್ದೇ ಇರುತ್ತೆ. ಸುಮ್ಮನೆ ನಾಟಕ ಆಡ್ಕೊಂಡು ಇರಬೇಕಾಗತ್ತೆ ಅಷ್ಟೇ. ಯಾಕಂದ್ರೆ ಒಬ್ರು ಹೋದ್ರೇ ಇಲ್ಲಿ ಒಬ್ರು ಗೆಲ್ಲಕ್ಕಾಗದಲ್ವಾ. ಅದಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳಿದ್ದು, ನನ್ನ ಇಲ್ಲಿ ಮುಂದೆ ಬಿಟ್ಬಿಟ್ಟು ನೀವು ಹಿಂದೆಯಿಂದ ತಮಾಷೆ ನೋಡ್ತೀರಾ ಅಂತ ಅಂದ್ಬಿಟ್ಟು. ನೋಡೋಣ ಪ್ರೋಮೋನ ಇಷ್ಟು ಸಖತ್ತಾಗಿದೆ, ಇವತ್ತಿನ ಎಪಿಸೋಡ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ಲೈವಲ್ಲಿ ಏನೇನಾಯಿತು ಅಂತ ಅಂದ್ಬಿಟ್ಟು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ನಿಮಗೆ. ಅಶ್ವಿನಿ ಗೌಡ ಅವರು ಇದನ್ನ ಹೇಳಿ ನಿಲ್ಸಾದ್ಮೇಲೆ ಇಲ್ಲಿ ಜಾನ್ವಿ ಅವರು ಕೂಡ ಹೇಳ್ತಾರೆ, ನೀವು ನನ್ನ ಜೊತೆ ಇರೋದು ಕೂಡ ಸ್ಟ್ರಾಟರ್ಜಿ ಅಂತ ಅಂದ್ಬಿಟ್ಟು. ಇವಾಗ ಜಾನ್ವಿ ಅವರಿಗೆ ಬುದ್ಧಿ ಬರ್ತದೆ. ನೋಡೋಣ ಸ್ಟ್ರಾಟರ್ಜಿ ಅಂತ ಹೇಳ್ಬಿಟ್ಟು ಇವಾಗ ಅವರು ಅರ್ಥ ಮಾಡ್ಕೊಂಡಿದಾರಲ್ವಾ. ನೋಡೋಣ, ಬರೀ ಇಲ್ಲ ಅಂತಂದ್ರೆ ಈ ಒಂದು ಟಾಸ್ಕ್ ಏನಿದೆ ಅದಕ್ಕೋಸ್ಕರ ಹೇಳಿದ್ರ, ಇಲ್ಲ ಅಂತಂದ್ರೆ ಮುಂದೇನೂ ಅದೇ ರೀತಿ ಇರ್ತಾರ ಅಂತ ಕಾದು ನೋಡ್ಬೇಕಿದೆ. ಈ ಒಂದು ಟಾಸ್ಕ್ಗೆ ಇದು ಸೀಮಿತನ ಇಲ್ವಾ ಅಂತ ಕಾದು ನೋಡೋಣ ಏನೇನಾಗುತ್ತೆ ಅಂತ ಮುಂದಕ್ಕೆ. ಇನ್ನು ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ, ಫ್ರೆಂಡ್ಶಿಪ್ ಅಂತ ಹೇಳ್ಕೊಂಡು ನನಗೆ ಬಾವಿ ತೋಡ್ತಾ ಇದ್ದೀರಾ, ನನಗೆ ಗೊತ್ತಿರಲಿಲ್ಲ ಆ ಥರ ಒಂದು ಸ್ನೇಹಕ್ಕೆ ಬ್ರೇಕ್ ಕೊಡೋದೇ ಉತ್ತಮ ಅಂತ ಅಂದ್ಬಿಟ್ಟು ಹೇಳಿದ್ರು. ನೋಡಿದ್ರಾ, ಇವಾಗ ಏನೊಂದು ಫ್ರೆಂಡ್ಶಿಪ್ ಅಂತ ಇಬ್ಬರು ಮಾಡ್ಕೊಂಡಿದ್ರು, ಅದಕ್ಕೆ ಬ್ರೇಕ್ ಹಾಕೋಣ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರ ಬಾಯಿಂದ ಬಂತು. ಇನ್ನು ಇವರು ಆಲ್ಮೋಸ್ಟ್ ಏನೊಂದು ಗ್ರೂಪ್ಗಳಿತ್ತೋ ಆ ಗ್ರೂಪ್ ಇಲ್ಲಿ ಬ್ರೇಕ್ ಆಗೋದು ಗ್ಯಾರಂಟಿ ಅಂತ ಗೊತ್ತಾಗ್ತದೆ. ನೋಡೋಣ ಯಾರ್ಯಾರು ಯಾವ್ಯಾವ ರೀತಿ ಬ್ರೇಕ್ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು. ಆದರೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ಮನಸ್ಸಲ್ಲಿ ಏನಿತ್ತು ಮತ್ತೆ ಜಾನ್ವಿ ಅವ್ರ ಮನಸ್ಸಲ್ಲಿ ಏನಿತ್ತು, ಇವತ್ತ ಸತ್ಯ ಹೊರಗಡೆ ಬಂದಿದೆ. ಯಾಕಂದ್ರೆ ಇಬ್ರು ಕೂಡ ಬೇರೆ ಬೇರೆ ಟೀಮ್ ಆದ್ರಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಇವರಿಬ್ಬರಲ್ಲಿ ಪ್ರೆಸೆಂಟ್ ಆಗಿ ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ಯಾರು ಯೋಗ್ಯರಲ್ಲ ಅಂತ ಅಂದ್ಬಿಟ್ಟು ಹೇಳಬೇಕಿದೆ. ಅದಕ್ಕೆ ಇಲ್ಲಿ ಜಾನ್ವಿ ಅವರು ಯೋಗ್ಯರಲ್ಲ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ, ಅಶ್ವಿನಿ ಗೌಡ ಅವರು ಯೋಗ್ಯ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಜಾನ್ವಿ ಅವ್ರು ಹೇಳ್ತಾರೆ. ಇಬ್ರು ಕೂಡ ಇಲ್ಲಿ ಕರೆಕ್ಟ್ ಆದ ರೀಸನ್ಗಳೇ ಇಲ್ಲಿ ಕೊಡ್ತಾ ಇದ್ದಾರೆ, ಒಂದು ಸತ್ಯದ ರೀಸನ್ ಅಂತ ನನಗೆ ಅನ್ನಿಸ್ತದೆ. ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಮಾತಾಡ್ಬೇಕಾದ್ರೆ ಮುಂದೆ ಏನೋ ಮಾತಾಡ್ತಾರೆ, ಹಿಂದೆ ಕೂಡ ಇಲ್ಲಿ ಏನೋ ಮಾತಾಡ್ತಾರೆ. ಬಟ್ ಆದ್ರೆ ಟಾಸ್ಕ್ ಅಂತ ಬಂದಾಗ ಇಲ್ಲಿ ಅವ್ರಿಗೆ ಹೆಚ್ಚಾಗಿರ್ತಾರೆ. ಇನ್ನೊಬ್ರಿಗೆ ಸಪೋರ್ಟ್ ಮಾಡೋಕ್ಕಂತೂ ಖಂಡಿತವಾಗ್ಲೂ ಆಗಲ್ಲ, ಯಾರು ಕೂಡ ಬಿಟ್ಕೊಡಲ್ಲ. ಆಲ್ಮೋಸ್ಟ್ ಬಿಟ್ಕೊಡ್ಬೇಕಂದ್ರೆ ಅವ್ರು ಯಾಕೆ ಬಿಗ್ ಬಾಸ್ಗೆ ಬರಬೇಕಿತ್ತು ಹೇಳಿ.
ಇವಾಗ ಪ್ರೋಮೋ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ವೀಕ್ಷಕರೇ, ಇಬ್ರಿಗೂ ಕೂಡ ಜಗಳ ಆಗಿದೆ. ಅಶ್ವಿನಿ ಗೌಡ ಅವ್ರ ಕಣ್ಣಲ್ಲಂತೂ ಇಲ್ಲಿ ನೀರು ಬರ್ತಿದೆ. ಇವರಿಬ್ರು ಮಾತಾಡ್ತಾ ಇರೋದು ನೋಡಿದ್ರೆ ಎಲ್ಲರೂ ಕೂಡ ಇಲ್ಲಿ ರಘು ಅವ್ರು ಕೂಡ ಆಕ್ಷನ್ ನೀವು ನೋಡ್ಬೋದು, ಹೀಗೇ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಇಲ್ಲಿ ಧ್ರುವಂತ್ ಅವ್ರು ಇರ್ಬೋದು, ಗಿಲ್ಲಿ ನಟ ಅವ್ರು ಇರ್ಬೋದು, ಮತ್ತೆ ಸ್ಪಂದನ ಅವ್ರು ಇರ್ಬೋದು, ಎಲ್ಲರೂ ಕೂಡ ಇವರಿಬ್ರು ಮಾತಾಡ್ತಾ ಇರೋದನ್ನೇ ನೀವು ನೋಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇವರಿಬ್ರು ಮಾತ್ರ ಇಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತ ಕಾಣಿಸುತ್ತೆ. ಇನ್ನು ಯಾರ್ಯಾರು ಯಾವ್ಯಾವ ರೀತಿ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ. ಮತ್ತೆ ಯಾರ್ಯಾರು ಯಾವ್ಯಾವ ಟೀಮಲ್ಲಿ ಇದ್ದಾರೆ ಅಂತ ಕೂಡ ಇಲ್ಲಿ ಗೆಸ್ ಮಾಡಿಬಿಟ್ಟು ನೋಡೋಣ. ಬೈ ಚಾನ್ಸ್ ನಿಮಗೇನಾದರೂ ಇಲ್ಲಿ ಯಾವ್ಯಾವ ಟೀಮಲ್ಲಿ ಯಾರ್ಯಾರು ಇದ್ದಾರೆ ಅಂತ ಗೊತ್ತಾಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಬೈ ಚಾನ್ಸ್ ಲೈವಲ್ಲಿ ಏನಾರ ಸಿಕ್ತು ಅಪ್ಡೇಟು ಅಂದರೆ ನಾನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು? ಮತ್ತು ಈಗ ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೆ ನಿಮ್ಮ ಪ್ರಕಾರ ಅಶ್ವಿನಿ ಗೌಡ ಮತ್ತು ಜಾನ್ವಿಯಲ್ಲಿ ಇಬ್ಬರು ಯಾರು ಯೋಗ್ಯರಲ್ಲ ಅನ್ನೋದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.